ವರ್ಲ್ಡ್ ಡೇ ಚೇಂಜ್ ಆಗಿದೆ, ನಾವು ಚೇಂಜ್ ಆಗಬೇಕು, ಅಪ್ಡೇಟ್ ಆಗಬೇಕಷ್ಟೇ. ನಮ್ಮ ಹತ್ರ ತಳಿ ಇದೆ, ತಳಿಯನ್ನು ನೀವು ಉಪಯೋಗಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಗ್ರೋ ಆಗಬೇಕು. ಯಾವ್ದು ಇವತ್ತು ಇನ್ವೆಸ್ಟ್ಮೆಂಟ್ ಇಲ್ದಿರ ಇರೋದು? ದುಡ್ಡು ಹಾಕ್ಬಿಟ್ಟು ದುಡ್ಡು ಸಂಪಾದಿಸ್ಬೇಕು ಅನ್ನೋ ಭಯ ಬಿದ್ದುಕೊಂಡಿದ್ರೆ ಕೆಲಸ ಆಗೋದಿಲ್ಲ. ಓಲ್ಡ್ ಮೆಥಡ್ಸ್ ಬೇಡ, ಹೊಸ ಮೆಥಡ್ಸ್ಗೆ ಹೊಸ ತಳಿಗಳಿಗೆ ಡೆವಲಪ್ ಮಾಡ್ಕೊಳ್ಳಿ. ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಪರ್ ಮಂತು 6 to 8 kgs ವೆಯ್ಟ್ ಗೇನ್ ಆಗುತ್ತೆ. ಅದು ಮೀಟ್ ಪರ್ಪಸ್ ಮಾಡಿದ್ರು ಕೂಡ ಅಟ್ ದಿ ರೇಟ್ ಆಫ್ 500 rupees 40,000-45,000 rupees ಒಂದು ಗಂಡನ್ನು ನೀವು ಮಾರ್ಬೋದು. ಇವಾಗ ನನ್ನ ಮೊರ್ಟಾಲಿಟಿ ರೇಟು ನಾನು ಟೋಟಲ್ ಶೆಡ್ಡಲ್ಲಿ ಡಾರ್ಪರ್ಸು ಇವನ್ ನಾಟ್ ಇವನ್ 1%. ಇದು F4 ತಳಿ. ಇದು ಒಂದು ತೊಗೊಂಡ್ಬಿಟ್ಟು ನಾನು ಇವತ್ತು ಸುಮಾರು ಇದುವರೆಗೂ ಒಂದು 600-700 ಬ್ರೀಡಿಂಗನ್ನು ತೆಗೆದಿದ್ದೀನಿ. ತೊಗೊಂಡ್ಬಿಟ್ಟು 3 ವರ್ಷ ಆಯಿತು. ಇವಾಗ ಕೂಡ ಕೆಲಸ ಮಾಡ್ತಾ ಇದೆ. ಅದು ಫಿಮೇಲು ಡಾರ್ಕ್ ಪರ್ಸನ್ ನಾನು ತೊಗೊಳ್ಳಿಲ್ಲ. ಇದರಿಂದ ಬಂದಿದ್ದನ್ನೇ ಡೆವಲಪ್ ಮಾಡಿಬಿಟ್ಟು ಇದೆಲ್ಲನೂ ಇದೆಲ್ಲ F1, ಇವಾಗ ಚಿಕ್ಕ ಮರಿಗಳಿದೆಯಲ್ಲ ಅದೆಲ್ಲ F2 ಅದಕ್ಕೆ ಬಂದಿರತಕ್ಕಂಥ ಮರಿಗಳು. ಇದುವರೆಗೂ ಕಂಡರಿದೆ ಇರತಕ್ಕಂಥದ್ದು ಒಂದು ಪೊಟ್ಲಿ ಅಂತಂದರೆ ಒಂದು 15,000-20,000 ನಾಟಿ ಪೊಟ್ಲಿ ಅಂತ ಹೇಳ್ಬಿಟ್ಟು ಮಾತಾಡಬೇಕಾದ್ರೆ ಒಂದು ಪೊಟ್ಲಿಗೆ 4 ಲಕ್ಷ ಕೊಡಬೇಕು ಅಂದರೆ ಭಯ ಆಯಿತು. ಅದಕ್ಕೋಸ್ಕರ ನಾನು ಏನು ಮಾಡಿದೆ, F4 ಸಾಕು ಅಂತ ಹೇಳ್ಬಿಟ್ಟು ಒಳ್ಳೆ ತಳಿಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸರ್. 50 ಫೀಮೇಲ್ಸನ್ನು ಮೇಂಟೈನ್ ಮಾಡುತ್ತೆ ಸರ್. ಇದು ಎಲ್ಲ ಸೀಸನಲ್ಲೂ ಸಸ್ಟೈನ್ ಆಗುತ್ತೆ, ಎಲ್ಲ ಟೈಮಲ್ಲೂ ಒಂದೇ ರೀತಿಯಲ್ಲಿರ್ತದೆ. ಈವನ್ ಸಮ್ಮರ್ ಆಗಲಿ ವಿಂಟರ್ ಆಗಲಿ ಎಲ್ಲ ಇದರಲ್ಲೂ ಮೇಟಿಂಗ್ ಪವರು ಸೇಮ್ ಇರ್ತದೆ. ಇದು